ಈ ವೈಬ್ ಅನ್ನೋ ಪದ ನಾವು ಕೇಳಿರ್ತೀವಿ, ಏನು ವೈಬ್ ಅಲ್ವಾ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ತಿರ್ತಾರೆ. ಅದು ಮೊನ್ನೆ ಒಂದು ರೀಲ್ ನೋಡಿದೆ, ಸ್ನೇಹಿತೆ ಸಂಸ್ಕೃತ ಗುಬ್ಬಿ ಇದ್ದಾರೆ ಸಮಷ್ಟಿ, ಅವರೊಂದು ರೀಲಲ್ಲಿ ಹೇಳ್ತಾ ಇದ್ರು ಈ ವೈಬ್ಗೆ ಸಂಸ್ಕೃತದಲ್ಲಿ ವಾತಾವರಣ ಅಂತ ಕರೆಯುವುದು. ಏನು ವಾತಾವರಣ ಅಂತ ಹೇಳೋ ಥರ ಈಗ ನೆನಪಾಯ್ತು, ಯಾಕೆ ಇವತ್ತಿನ ಕಗ್ಗನು ಮನದಿಂದ ಮನಕ್ಕೆ ಪಾರುವುದು ಬಾಳಿ ನುರಿಯ ಕಿಡಿ, ಮನೆಯಿಂದ ಮನೆಗಲೆವ ಗಾಳಿ ಹೊಗೆಯಂತೆ, ಮನುಜರ ಪರಸ್ಪರೋದ್ರೇಕ ಜಗದ ವಿಲಾಸ, ಮನವೇ ಪರಮಾದ್ಭುತವ ಮಂಕುತಿಮ್ಮ. ಬಹು ಸಮ್ಯಗಸ್ತಿ ವಾತಾವರಣ ಅಲ್ವಾ? ಇಲ್ಲಿ ಮನದ ಬಗ್ಗೆ ಮಾತಾಡ್ತಾರೆ, ಅಂದರೆ ಮನಸ್ಸು ಪರಮಾದ್ಭುತ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸಿಗೆ ಅದೆಷ್ಟು ಶಕ್ತಿ ಇದೆಯಪ್ಪ ಅಂದರೆ ನಾವು ಏನನ್ನು ಬೇಕಾದರೂ ಸಾಧಿಸ್ಬೋದು, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನಸ್ಸಿಗೆ ಇನ್ನೊಂದು ಶಕ್ತಿ ಇದೆ, ಏನಂದರೆ ನಾವು ಯಾರ ಜೊತೆ ಸಹವಾಸ ಮಾಡ್ತೀವಿ, ಹೆಚ್ಚೆಚ್ಚು ಈ ಧನಾತ್ಮಕ ಅಥವಾ ಪಾಸಿಟಿವ್ ಆಗಿ ಯೋಚನೆ ಮಾಡೋ ವ್ಯಕ್ತಿಗಳ ಜೊತೆ ಇದ್ದರೆ ನಮ್ಮ ಜೀವನದಲ್ಲಿ ಎಲ್ಲ ಪಾಸಿಟಿವ್ ಆಗ್ತಾ ಇರುತ್ತೆ. ಅದೇ ಯಾವಾಗಲೂ ಕೊರಗ್ತಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರೋ ಜೊತೆ ಇದ್ದರೆ ನಮ್ಮ ಜೀವನದಲ್ಲೂ ಒಂದಿಷ್ಟು ನೆಗೆಟಿವ್ ಸಂಗತಿಗಳೇ ಆಗ್ತಾ ಇರುತ್ತೆ. ಅದರಿಂದ ನಾವು ಯಾರ ಜೊತೆ ಇರ್ತೀವಿ ಅದು ನಮ್ಮ ಮುಂದಿನ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ಹೇಳ್ತಾರೆ, ಮನದಿಂದ ಮನಕ್ಕೆ ಈ ಕಿಡಿ, ಬಾಳಿ ನುರಿಯ ಕಿಡಿ ಅಂದರೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅದು ನಮ್ಮ ಮನಸ್ಸಿಗೂ ಬರ್ತಾ ಇರುತ್ತೆ. ಹೇಗೆ ಮನೆಯಿಂದ ಮನೆಗೆ ಗಾಳಿ ಅಥವಾ ಹೊಗೆ ಪಾಸಾಗತ್ತೆ, ಅದೇ ರೀತಿ ಅದನ್ನ ಇಲ್ಲಿ ಉದಾಹರಣೆ ಕೊಡ್ತಾರೆ. ಅದರಿಂದ ನಾವು ಯಾರ ಜೊತೆ ಇರಬೇಕು ಯೋಚನೆ ಮಾಡಿ.